ಎಲ್ಲರಿಗೂ ನಮಸ್ತೆ. ನಾನು ಗೀತಾ ನಿಂಗನಗೌಡ್. ವೆಲ್ಕಮ್ ಟು ಗೀತಾ ನಿಂಗನಗೌಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಶುಭೋದಯದ ನುಡಿ ನನಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ, ನಮ್ಮನ್ನು ತೆಗಳ್ತಕ್ಕಂಥ ವ್ಯಕ್ತಿಗಳಿಂದ ಬೇಜಾರಾದಾಗ ನಾವು ಏನು ಮಾಡಬೇಕು? ಪದೇ ಪದೇ ಒಂದೇ ಸಲ ಅಲ್ಲ, ಎರಡು ಸಲ ಅಲ್ಲ, ಪದೇ ಪದೇ ನಮ್ಮನ್ನು ಚುಚ್ಚಿ ಮಾತಾಡ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾವು ಏನನ್ನು ಮಾಡ್ಕೊಳ್ಬೇಕು, ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಯಾವ ರೀತಿ ನಾವು ನಮ್ಮನ್ನು ಬದಲಾವಣೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದೆರಡು ವಿಷಯವಾಗಿ ತಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕನ್ನು ಮಾಡಿರಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಜಗತ್ತಿನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಸಹಿತ ಹೋಗ್ತಕ್ಕಂಥ ವ್ಯಕ್ತಿಯನ್ನು ನೋಡಿ ಆಡ್ಕೊಳ್ಳೋರೇ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಮನೆ ಬಿಟ್ಟು ತನ್ನ ಒಂದು ಕೆಲಸದ ಒಂದು ಪಾಯಿಂಟನ್ನು ಮುಟ್ಟೋ ತನೂ ಸಹಿತ ವ್ಯಕ್ತಿಗಳವನನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಸೊ ಅಬ್ಸರ್ವ್ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಿರ್ತಾರೆ. ಸೊ ಹಾಗಾದ್ರೆ ಆ ವ್ಯಕ್ತಿ ಮನೆಯಿಂದ ಆಫೀಸಿಗೆ ಹೋಗೋ ತನೂ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ, ಯಾರು ಕೆಲಸ ಕಾರ್ಯಗಳಿಲ್ಲದೆ ಬೇರೆಯವರ ಬಗ್ಗೆನೇ ಚಿಂತೆ ಮಾಡ್ಕೋತಾ ಕೂಡ್ತಾರಲ್ಲ ಅಂಥವರು ತಮ್ಮ ಮನೆತನದ ವಿಷಯವನ್ನು ಗುಪ್ತವಾಗಿಟ್ಟುಕೊಂಡು, ತಮ್ಮ ಸಮಸ್ಯೆಗಳನ್ನು ತಮ್ಮ ಬಳಿಯೇ ಇಟ್ಕೊಂಡು ಯಾರಿಗೂ ಹೇಳದೆ, ತಮ್ಮ ಒಂದು ವ್ಯವಹಾರವನ್ನು ತಮ್ಮ ಬಳಿಯೇ ಇಟ್ಕೊಂಡು ಯಾರಿಗೂ ಹೇಳದೆ, ಬೇರೆಯವರ ವ್ಯವಹಾರದಲ್ಲಿ, ಬೇರೆಯವರ ಮನೆತನದ ವಿಷಯದಲ್ಲಿ, ಬೇರೆಯವರ ಒಂದು ಆಸಕ್ತಿಕರ ವಿಷಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಏನು ಮಾಡ್ತಾರಂದ್ರೆ ಲಾಭವನ್ನು ಪಡಿತಕ್ಕಂಥದ್ದು. ಸೊ ಅವ್ರಿಗೆ ಎಷ್ಟರ ಮಟ್ಟಿಗೆ ಖುಷಿ ಸಿಗುತ್ತೋ ಗೊತ್ತಿಲ್ಲ, ಆದರೆ ಏನು ಮಾಡ್ತಾರಂದ್ರೆ ಅಂಥವ್ರು ಮಾತ್ರ ಈ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ. ವಿನಃ ಯಾರು ತಮ್ಮ ಒಂದು ಲೈಫಲ್ಲಿ ಬ್ಯುಸಿ ಇರ್ತಾರ, ತಮ್ಮ ಮನೆತನ, ತಮ್ಮ ಕೆಲಸ ಕಾರ್ಯ, ತಮ್ಮ ಒಂದು ಜೀವನದ ಒಂದು ಉದ್ದೇಶ ಅಂತಕ್ಕಂಥ ವಿಚಾರಗಳನ್ನು ಇಟ್ಕೊಂಡಿರ್ತಾರಲ್ಲ, ಅವ್ರು ಯಾವತ್ತೂ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಅದಕ್ಕಾಗಿ ನೋಡ್ರಿ, ಪ್ರತಿ ಸರಿನೂ ಇದೇ ಥರ ಮಾತಾಡೋದು, ಚುಚ್ಚಿ ಮಾತಾಡೋದು, ಪದೇ ಪದೇ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ತೆಗಳೋದು, ಅವ್ರು ಮಾಡಿರ್ತಕ್ಕಂಥ ಅನುಭವಗಳ ಬಗ್ಗೆ ಯಾರಾದರೂ ಹೇಳಿದಾಗ, ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಕಾರ್ಯಗಳ ಬಗ್ಗೆ ಯಾರಾದರೂ ವಿಶ್ಲೇಷಣೆ ಮಾಡಿದಾಗ, ಹೊಗಳಿದಾಗ ಅದ್ರ ಬಗ್ಗೆ ಏನು ಮಾಡೋದು, ಕೊಂಕನ್ನು ಮಾತಾಡ್ತಕ್ಕಂಥದ್ದು, ಇವೆಲ್ಲ ಕೆಲಸ ಯಾರ್ದಪ್ಪ ಅಂತ ಹೇಳಿದ್ರೆ, ಇವೆಲ್ಲ ಕೆಲಸಗಳು ಈ ಒಂದು ಖಾಲಿ ಕಟ್ಟೆ ಮೇಲೆ ಕುಳ್ತಕ್ಕಂಥ ವ್ಯಕ್ತಿಗಳ ಕೆಲಸ ಆಗಿರ್ತಾವೆ. ಸೊ ಅದಕ್ಕಾಗಿ ನೋಡ್ರಿ, ಎಲ್ಲ ವ್ಯಕ್ತಿಗಳಿಗೂ ವಸ್ತುಗಳಿಗೂ ಒಂದು ಬೆಲೆ ಇರ್ತೈತಿ. ಸೊ ಅಂಥ ಬೆಲೆಯನ್ನು ಯಾವ ವಸ್ತು ಯಾವ ವ್ಯಕ್ತಿ ಕಳೆದುಕೊಂಡಿರ್ತೈತಲ್ಲ, ಸೊ ಅದಕ್ಕೆ ಏನು ಮಾಡಬಾರ್ದು ಅಂತಂದ್ರೆ ನಾವು ಬೆಲೆ ಕಟ್ಟಲಿಕ್ಕೆ ಹೋಗಬಾರ್ದು. ಸೊ ಅದಕ್ಕಾಗಿ ನಮ್ಮ ಬೆಲೆಯನ್ನು ನಾವು ಕಟ್ಕೊಳ್ಬೇಕೇ ವಿನಃ ಬೇರೆಯವರ ಬೆಲೆಯನ್ನು ಕಟ್ಕೊಳ್ಳಿಕ್ಕೆ ನಾವು ಹೋಗಬಾರ್ದು. ಹಾಗಾದ್ರೆ ಇಂಥ ವ್ಯಕ್ತಿಗಳು ಪದೇ 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 ನಮ್ಮ ಬಗ್ಗೆ ಏನಾದರೂ ಮಾತಾಡೋದು, ಮನಸ್ಸಿಗೆ ನೋವು ಮಾಡೋದು, ನಮ್ಮ ಒಂದು ದೌರ್ಬಲ್ಯವನ್ನು ಎತ್ತಿ ಹಿಡಿತಕ್ಕಂಥದ್ದು ಮಾಡ್ತಾನೆ ಇದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಅಂಥವರನ್ನು ನಾವು ಬದಲಾವಣೆ ಮಾಡಲಿಕ್ಕೆ ಹೋಗೋದನ್ನು ಮೊದಲು ಬಿಡಬೇಕು. ಇದು ಮೊದಲನೇದಾಗಿ ನಮ್ಮ ಉನ್ನತಿಯ ಮೊದಲನೇ ಹೆಜ್ಜೆ ಇದು. ಅಂಥವ್ರನ್ನ ಏನು ಮಾಡ್ಬೇಕು, ನಾವು ಚೇಂಜ್ ಮಾಡಲಿಕ್ಕೆ ಎಂದೂ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಹುಟ್ಟು ಗುಣ ಏನಪ್ಪ ಅಂದ್ರೆ ಸುಟ್ಟರು ಹೋಗಲು ಅಂತಕ್ಕಂಥದ್ದು ನಮ್ಮ ಒಂದು ಉತ್ತರ ಕರ್ನಾಟಕದ ಕಡೆ ಒಂದು ಗಾದೆ ಇದೆ ರೀ. ಹುಟ್ಟು ಗುಣ ಸುಟ್ಟರು ಹೋಗಂಗಿಲ್ಲ ಬಿಡು ಅಂಥೇಳಿ. ಅಂದ್ರೆ ಅದು ಬೆಳೆಯುವ ಸಿರಿ ಮೊಳಕೆಯಲ್ಲೇ ನೋಡು ಅಂಥೇಳಿ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ನೋಡ್ತಿರ್ತೇವೆ ಗ್ರೇಟ್ ಪರ್ಸ್ನಾಲಿಟೀಸ್ ಕಡೆ. ಹಾಗಾದ್ರೆ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ಇವರೆಲ್ಲ ಏನಪ್ಪ ಅಂತ ಹೇಳಿದ್ರೆ ಗ್ರೇಟ್ ಪರ್ಸ್ನಾಲಿಟೀಸ್ ಅಂತ ಕರಿತೇವೆ. ಅವರೆಲ್ಲರೂ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅಂದಂಗೆ, ಆವಾಗ ಚಿಕ್ಕವರಿರ್ತ ವ್ಯಕ್ತಿಗಳನ್ನು ನೋಡಿದಾಗ ಏನಾಗ್ತಿತ್ತು, ಎಲ್ಲರೂ ಹೇಳ್ತಾ ಇದ್ರು ಮುಂದೊಂದು ದಿನ ಈ ದೊಡ್ಡ ವ್ಯಕ್ತಿ ಆಗ್ತಾನ ಅಂಥೇಳಿ, ವ್ಯಕ್ತಿಗಳಾಗ್ತಾರ ಅಂಥೇಳಿ. ಸೊ ಈ ರೀತಿ ಈ ಮಟ್ಟದಲ್ಲಿ ಈ ಒಂದು ಪೊಸಿಷನಲ್ಲಿ ಅವರು ಇದೇ ರೀತಿ ಎಲ್ಲರನ್ನ ಕಾಲು ಎಳಿತಿದ್ದಾರೆ ಅಂತ ಹೇಳಿದ್ರೆ, ಆವಾಗಲೇ ಕೆಲವೊಂದಿಷ್ಟು ಜನ ಅವ್ರ ಬಗ್ಗೆ ಭವಿಷ್ಯವನ್ನು ಬರೆದಿರ್ತಾರೆ. ಸೊ ಅದನ್ನ ಹೇಳೋದು ಅವಶ್ಯಕತೆ ನಾನು ಇಲ್ಲ ಅನ್ನಿಸ್ತೈತಿ. ಯಾಕಂತ ಹೇಳಿದ್ರೆ ಇವತ್ತಿನ ದಿನಮಾನದಲ್ಲಿ ಯಾರೇ ಒಬ್ಬ ಹುಡುಗರನ್ನ ಅಂದ್ರೆ ಚಿಕ್ಕ ಮಕ್ಕಳನ್ನು ನೋಡಿದಾಗ, ಸ್ಕೂಲಲ್ಲಾಗಿರ್ಬೋದು ಅಥವಾ ಸಮಾಜದಲ್ಲಾಗಿರ್ಬೋದು, ನಮ್ಮ ಒಂದು ಕುಟುಂಬದಲ್ಲಾಗಿರ್ಬೋದು, ನಾವು ನೋಡಿದಾಗ ಅಂತೇವೆ ಈ ವ್ಯಕ್ತಿ ಹುಡುಗ ಮುಂದೊಂದು ದಿನ ಹೀಗೆ ಆಗ್ತಾನೆ ಅಂಥೇಳಿ. ನೋಡ್ರಿ, ಯಾವ ಮಕ್ಕಳಲ್ಲಿ ಕೆಟ್ಟ ಗುಣಗಳು ಹುಟ್ಟಿನಿಂದ ಬಂದಿರ್ತಾವೋ ಆ ವ್ಯಕ್ತಿಗಳು ಮುಂದೊಂದು ದಿನ ಅದೇ ಆಗ್ತಾರಂತಕ್ಕಂಥದ್ದು ಭವಿಷ್ಯವನ್ನು ನಾವು ಆರಾಮಾಗಿ ಹೇಳ್ಬೋದು. ಸೊ ಇವರು ಸಹಿತ ಹಿಂದೊಂದು ದಿನ ಅದೇ ಪಟ್ಟವನ್ನು ಕಟ್ಕೊಂಡು ಬಂದಿರಬೇಕು. ಸೊ ಅದಕ್ಕಾಗಿ ಅವರನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಎಂದೂ ಸಾಧ್ಯ ಇಲ್ಲ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮನ್ನು ನಾವು ಬದಲಾವಣೆ ಮಾಡ್ಕೋಬೇಕು. ಮೊದಲಿಗೆ ಏನು ಮಾಡಬೇಕು, ಅಂಥವರಿಂದ ದೂರ ಇದ್ಬಿಟ್ರೆ ಮುಗಿದು ಹೋಯ್ತು. ಯಾಕಂದ್ರೆ ದೂರ ಇರ್ಲಿಕ್ಕೆ ಏನು ಅನ್ಬೇಕು, ನೀವೇ ಒಳ್ಳೆಯವರು, ನೀವೇ ಚೆನ್ನಾಗಿರೋರು, ನಿಮಗಾಗಿ ಒಂದು ದೊಡ್ಡ ಶಿರಸಾಷ್ಟಾಂಗ ನಮಸ್ಕಾರ. ನಾವು ಚೆನ್ನಾಗಿಲ್ಲ, ನಾವು ಚೆನ್ನಾಗಿಲ್ಲ, ನೀವೇ ಇಲ್ಲ ಅನ್ಕೋತೇನು ಮಾಡಬೇಕು ಅಂತಂದ್ರೆ, ಅವರಿಂದ ನಾವು ದೂರವನ್ನು ಅಂತರವನ್ನು ಕಾಯ್ದುಕೊಂಡಾಗ ಏನಾಕೈತಿ ಅಂತ ಹೇಳಿದ್ರೆ, ನಮ್ಮ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಮಯ ಏನಾಕೈತಿ ಅಂತ ಹೇಳಿದ್ರೆ ನಮ್ಮ ಒಂದು ಬಳಕೆಗೆ ಬರ್ತೈತಿ. ನೆನಪಿರಲಿ ನೋಡ್ರಿ, ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ, ಈಗ ಜಾಬ್ ಮಾಡ್ತಿರ್ತೇವೆ ಫಾರ್ ಎಕ್ಸಾಂಪಲ್, ಆ ಜಾಬನ್ನು ಮಾಡ್ತಿರ್ಬೇಕಾದ್ರೆ ಅವರಿಗೆ ನಾವು ಸಮಯವನ್ನು ಕೊಟ್ಟಾಗ ಸಮಯದ ಬೆಲೆಗೆ ನಮ್ಗೆ ಏನು ಮಾಡ್ತಾರೆ, ಅವರು ದುಡ್ಡನ್ನು ಕೊಡ್ತಾರೆ, ಸ್ಯಾಲ್ರಿಯನ್ನು ಕೊಡ್ತಾರೆ. ಅದೇ ಸಮಯವನ್ನು ನಾವು ಇಟ್ಕೋಬೇಕು. ಅಂದಾಗ ಏನಾಕೈತಿ, ಸಮಯದ ಮಹತ್ವ ಅಂತಕ್ಕಂಥದ್ದು ನಮಗೆ ಅರಿವಾಗ್ತೈತಿ. ನೋಡ್ರಿ, ಇಂಥ ಒಂದು ಎಲ್ಲ ಒಂದು
ಸಂತೆಯಿಂದ ನಾವು ಹೊರಗೆ ಬಂದು ನನ್ನನ್ನು ನಾನು ಕಂಡುಕೊಂಡಾಗ ಏನಾಯಿತು ಅಂತ ಹೇಳಿದ್ರೆ, ನನಗಾಗಿ ನಾನು ಏನು ಕೊಡ್ತಾ ಇದ್ದೀನಿ, ನನ್ನ ಭವಿಷ್ಯಕ್ಕಾಗಿ ನಾನು ಏನು ಕೊಡ್ತಾ ಇದ್ದೀನಿ, ಪರರ ನಿಂದನೆಗೆ ನಾನು ತಲೆ ಕೆಡಿಸ್ಕೊಂಡು ನನ್ನ ಒಂದು ಮಾನಸಿಕ ಸ್ಥಿತಿಯನ್ನು ನಾನು ಹಾಳು ಮಾಡ್ಕೋತಾ ಇದ್ದೀನಿ. ಅದಕ್ಕಾಗಿ ಅದರ ಬದಲಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನನ್ನ ಸಮಯವನ್ನು ನನಗೆ ಕೊಟ್ಕೊಂಡು ನೋಡಿದಾಗ ಏನಾಕೈತಿ, ಬಹಳಷ್ಟು ಪ್ರಾಫಿಟ್ ಆಗ್ತಕ್ಕಂಥದ್ದು. ಸೊ ಈ ರೀತಿ ನಾವೆಲ್ಲ ಯೋಚನೆ ಮಾಡ್ಕೊಂಡು ಏನು ಮಾಡಬೇಕು, ನಮ್ಮ ಸಮಯವನ್ನು ನಮಗೆ ಕೊಡಬೇಕು. ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಯೂಸ್ ಮಾಡ್ಕೋಬೇಕು. ನನ್ನದೇ ಆಗಿರ್ತಕ್ಕಂಥ ಸಂಸಾರವನ್ನು ಕಟ್ಕೊಳ್ಳಿಕ್ಕೆ ಯೂಸ್ ಮಾಡಿರಬೇಕು. ನನ್ನದೇ ಆಗಿರ್ತಕ್ಕಂಥ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಉಪಯೋಗಿಸ್ಕೋಬೇಕು. ನೋಡ್ರಿ, ಈ ರೀತಿ ನಾವು ಮಾಡಿದಾಗ ನೋಡ್ರಿ, ನಿಮ್ಮ ಸಮಯವನ್ನು ನಿಮಗೆ ಕೊಟ್ಕೊಂಡು ಕೆಲಸ ಮಾಡಿದಾಗ ಏನಾಕೈತಿ ಅಂತಂದ್ರೆ, ನಿಜವಾಗ್ಲೂ ನಾನು ಹೇಳ್ತೀನಿ, ಅತ್ಯಂತ ಏನಪ್ಪ ಅಂತಂದ್ರೆ ಗರಿಷ್ಠವಾಗಿರ್ತಕ್ಕಂಥ ಬದಲಾವಣೆ ನಿಮ್ಮ ಒಂದು ಲೈಫಲ್ಲಿ ಕಂಡು ಬರ್ತೈತಿ. ಅವಾಗ ಏನಾಗ್ತೈತಿ, ನಿಮ್ಮನ್ನು ತೆಗೆದವರು, ನಿಮ್ಮ ಬಗ್ಗೆ ಪದೇ 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 ಮಾತಾಡಿದವ್ರು ಏನು ಮಾಡ್ತಾರಂದ್ರೆ, ಬಾಯಿ ಮೇಲೆ ಏನು ಮಾಡ್ತಾರೆ, ಬೆರಳನ್ನು ಇಟ್ಕೊಂಡು ತಮ್ಮ ಪಾಡಿಗೆ ತಾವು ಕೆಲಸವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅವ್ರು ಏನಾಗ್ತಾರಂದ್ರೆ, ಬದಲಾವಣೆ ತಮ್ಮಷ್ಟಕ್ಕೆ ತಾವೇ ಹೊಂತಾರೆ. ನೀವು ಬದಲಾವಣೆ ಮಾಡಲಿಕ್ಕೆ ಎಂದು ಹೋಗಲಿಕ್ಕೆ ಹೋಗಬೇಡ್ರಿ. ಸೊ ಅದಕ್ಕಾಗಿ ಇಂತಹ ಒಂದು 10 ವಿಷಯಗಳು ನಮ್ಮ ಒಂದು ಸುತ್ತಮುತ್ತಲ ದಿನ ನಡೀತಾ ಇರ್ತಾವೆ. ಇವೆಲ್ಲ ನೆಗೆಟಿವ್ ಪಾಯಿಂಟ್ಸ್ ಅವು, ನಮ್ಮನ್ನು ಚುಚ್ಚಲಿಕ್ಕಿನೇ ಅಂತೇಳಿ ಇರ್ತಾವೆ. ಸೊ ಅದಕ್ಕಾಗಿ ಅವುಗಳನ್ನು ಏನು ಮಾಡ್ಬೇಕು, ನಾವು ಮುಳ್ಳಿನಿಂದ ಮುಳ್ಳನ್ನು ತೆಗಿಬೇಕು ಅಂತಕ್ಕಂಥ ಗಾದೆ ಮಾತು ಇರ್ತಕ್ಕಂಥದ್ದು. ಸೊ ಅದೇ ರೀತಿ ನೀವೇನು ಮಾಡಿರಿ ಅಂತಂದ್ರೆ, ನಿಮ್ಮನ್ನು ನೀವು ಬದಲಾವಣೆ ಮಾಡ್ಕೊಂಬಿಡ್ರಿ. ಸಿಂಪಲ್, ನೀವೇ ದೂರ ಸರ್ಕೊಂಬಿಟ್ರೆ ಏನಾಗ್ತೈತೆ ಅಂದರೆ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತೈತಿ. ಸೊ ಅದಕ್ಕಾಗಿ ಎಲ್ಲರೂ ಖುಷಿಯಿಂದ ಇರ್ರಿ. ಇಂಥವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಇವರೆಲ್ಲರೂ ನಮ್ಮ ಒಂದು ಸುತ್ತಮುತ್ತ ಇರೋರೆ, ಇವರನ್ನು ಬದಲಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಈ ಒಂದು ಮಾತು ನಿಮಗೂ ಇಷ್ಟವಾಗಿತ್ತು ಅಂತಂದ್ರೆ, ನನ್ನ ಒಂದು ವಿಡಿಯೋಕ್ಕನ್ನು ಲೈಕ್ ಕೊಟ್ಟು ನನ್ನ ವಿಡಿಯೋವನ್ನು ಪೂರ್ತಿ ನೋಡ್ರಿ ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.